ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಇವತ್ತಿನ 7ನೆಯ ವಚನದಲ್ಲಿ ಬಾಬಾರವರು ಮನಸ್ಸು, ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ ಎಂಬುದರ ಬಗ್ಗೆ ಹೇಳಿದ್ದಾರೆ. ಮನಸ್ಸು ಶುದ್ಧವಾದಾಗಲೇ ಆತ್ಮದಲ್ಲಿ ಏಕರೂಪವಾಗುತ್ತದೆ. ಆದರೆ ಶರೀರವನ್ನು ಧರಿಸಿದ ಶುದ್ಧ ಆತ್ಮ ತನ್ನ ಇಚ್ಛೆಗಳ ಕಾರಣದಿಂದ ಅಶುದ್ಧಿಗಳು ಅಥವಾ ವಿಕಾರಗಳನ್ನು ಆವರಿಸಿಕೊಂಡಿರುತ್ತದೆ. ಆದ್ದರಿಂದ ಮನಸ್ಸು, ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಾಗಿ ಮತ್ತು ಬೇರೆ ಸ್ಥಾನಗಳಲ್ಲಿವೆ ಎಂದು ಕಾಣುತ್ತವೆ. ಆದರೆ ಜ್ಞಾನದ ಪ್ರಕಾಶ ತಟ್ಟಿದಾಗ ಇವು ಬೇರೆ ಅಲ್ಲದೆ ಮನಸ್ಸು ಮತ್ತು ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಿರುವುದೆಂದು ಅನುಭವವಾಗುತ್ತದೆ. ಶರೀರದಲ್ಲಿ ಆತ್ಮ ಇರುವುದರಿಂದ ಅದಕ್ಕೆ ಜೀವಾತ್ಮ ಎಂದು ಹೇಳುತ್ತಾರೆ. ಆದರೆ ಜೀವ ಅಂದರೆ ವಿಕಾರವಾದ ಅಹಂಕಾರ ದೇಹದೆಲ್ಲೆಡೆ ಹರಡಿದೆ. ಅಹಂಕಾರ ಶೂನ್ಯವಾದಾಗಲೇ ಮನಸ್ಸು ಶುದ್ಧ ಆತ್ಮದಲ್ಲಿ ಒಂದಾಗಿ ಪರಮಾತ್ಮನಲ್ಲಿ ಸೇರುತ್ತದೆ. ಆಗ ಮಮಾತ್ಮ ಸರ್ವಭೂತಾತ್ಮ ಎಂದು ಹೇಳಲಾದ ನಮ್ಮೊಳಗೆ ಇರುವ ಆತ್ಮ ಎಲ್ಲ ಜೀವಿಗಳಲ್ಲೂ ಅದೇ ಆತ್ಮ ಸ್ಥಿತವಿರುವುದರಿಂದ ಪರಮಾತ್ಮ ಎಲ್ಲೆಡೆ ಸ್ಥಿತವಿದ್ದಾನೆ. ಹೀಗೆ ಜೀವಾತ್ಮವೇ ಪರಮಾತ್ಮ ಬ್ರಹ್ಮಾಂಡದಲ್ಲಿದ್ದಾನೆ ಎಂದು ಹೇಳಿದ್ದಾರೆ. ಸಾಧಕರೇ, ಜ್ಞಾನದಿಂದಲೇ ಇವತ್ತಿನ ವಚನದ ಅನುಭವಕ್ಕೆ ಬರಲು ಸಾಧ್ಯವಾಗುತ್ತದೆ. ಆದ್ದರಿಂದ ಗುರುವಿಗೆ ಪೂರ್ಣ ಪ್ರಕಾಶವೆಂದು ಹೇಳುತ್ತಾರೆ. ಇಂದಿನ ವಚನ ಇಲ್ಲಿ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಃ ಶಿವಾಯ.